ಇಲ್ಲಿರುವಂಥ ಎಲ್ಲರಿಗೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಸನಾತನ ಧರ್ಮದ ನೆಲದಲ್ಲಿ ಸಸಿಯನ್ನು ಹುಟ್ಟು ಹಾಕಿದಂಥ ಶಂಕರ ಭಗವತ್ಪಾದರು, ಮುಂದೆ ಪೋಷಣೆ ಮಾಡಿದಂಥ ರಾಮಾನುಜಾಚಾರ್ಯರು, ಅದನ್ನು ಮುಂದೆ ಮತ್ತೆ ಪುಷ್ಟವಾಗಿ ಬೆಳೆಸಿದಂಥ ಮಧ್ವಾಚಾರ್ಯರು, ಮೂರು ಆಚಾರ್ಯರು ಕನ್ನಡದಲ್ಲಿ ತಮ್ಮ ಕರ್ಮಕ್ಷೇತ್ರವನ್ನು ಮಾಡಿಕೊಂಡದ್ದು ನಮ್ಮ ಪುಣ್ಯ ವಿಶೇಷ. ಕರ್ನಾಟಕದಲ್ಲಿದ್ದವರು ನನಗೆ ಇವರು ಇರುವಂಥ 20 ನಿಮಿಷದಲ್ಲಿ ಮಧ್ವಾಚಾರ್ಯರ ಕಾಣಿಕೆ ಏನು ಸನಾತನ ಧರ್ಮಕ್ಕೆ ಅಂತ ಹೇಳಬೇಕು. ಅತ್ಯಂತ ಒಬ್ಬ ಸಮರ್ಥ ವ್ಯಕ್ತಿ ಇದ್ರೆ ಒಂದು ಮುಖ, ಒಂದು ಜ್ಞಾನ ನಿಧಿಯಲ್ಲಿ ಎತ್ತರಾಗಿರ್ತಾರೆ. ಇನ್ನಿಬ್ಬರು 2ರಲ್ಲಿ ಸಾಧನೆ ಮಾಡ್ತಾರೆ, ಕೆಲವರು 3ರಲ್ಲಿ ಸಾಧನೆ ಮಾಡ್ತಾರೆ. ಆದ್ರೆ ಆಚಾರ್ಯರ ಮಧ್ವರ ವ್ಯಕ್ತಿತ್ವ ಕಂಡಾಗ ತತ್ವಶಾಸ್ತ್ರದಲ್ಲಿ ಅದ್ವಿತೀಯ ವಿದ್ವಾಂಸರು, ವೇದ ವಾಂಗ್ಮಯದ ಅಪೂರ್ವ ಸಂಶೋಧಕರು, ಜ್ಯೋತಿಷ, ಶಿಕ್ಷಾ, ಕಲ್ಪ ಮೊದಲಾದ ವೇದಾಂಗಗಳಲ್ಲಿ ಪ್ರಗಲ್ಭ ಪಂಡಿತರಾಗಿದ್ದವರು, ಶಿಲ್ಪಶಾಸ್ತ್ರದಲ್ಲಿ ಪರಿಣಿತರಾಗಿದ್ದವರು, ಕರ್ನಾಟಕ ಸಂಗೀತಕ್ಕೆ ಮೂಲ ರೂಪವನ್ನು ಒದಗಿಸಿದಂಥವರು, ವಾಗ್ಗೇಯಕಾರರು, ಸ್ವತಃ ಸಂಗೀತಕಾರರು, ಅದಲ್ಲದೆ ಪ್ರಮಾಣಬದ್ಧವಾದಂತಹ ಮೈಕಟ್ಟನ್ನು ಹೊಂದಿದ ದೃಢಕಾಯರಾಗಿದ್ದಂಥವರು. ಮುಖ್ಯ ಅಂದರೆ ಇವು ಯಾವುದರ ಕೋಡನ್ನು ಅಂಟಿಸಿಕೊಳ್ಳದೆ ನಿರ್ಲಿಪ್ತ ಸನ್ಯಾಸಿಯಾಗಿದ್ದವು. ಇದು ಬಹಳ ಮುಖ್ಯ. ಒಂದೇನಾದರೂ ಸಾಧನೆ ಆದರೆ ನಮಗೆಲ್ಲ ಕೋಡ ಬಂದ್ಬಿಡುತ್ತೆ, ತಲೆ ಭುಜದ ಮೇಲೆ ನಿಲ್ಲೋಲ್ಲ. ಎಲ್ಲ ಸಾಧನೆಗಳಿದ್ರೂ ಕೂಡ ನಿರ್ಲಿಪ್ತರಾಗಿದ್ದಂಥವರು ಮಧ್ವಾಚಾರ್ಯರು. ವಿದ್ವಾಂಸರಿಗಾಗಿ ಸಾಕಷ್ಟು ಸಂಸ್ಕೃತ ಗ್ರಂಥಗಳನ್ನು ರಚನೆ ಮಾಡಿದರು. ಅವ್ರಿಗೆ ಅರ್ಥ ಆಯಿತು, ನಾನು ಮಾಡಿದ್ದು ಸಾಮಾನ್ಯರಿಗೆ ಮುಟ್ಲಿಕ್ಕಿಲ್ಲ ಅಂತ ಹೇಳಿ ಅತ್ಯಂತ ತಿಳಿಯಾದ ಸಂಸ್ಕೃತದಲ್ಲಿ ನಾಡುಗಬ್ಬಗಳನ್ನು ಬರೆದರು, ಹಾಡುಗಳನ್ನು ಬರೆದರು. ತನ್ನ ಶಿಷ್ಯರಾದ ನರಹರಿ ತೀರ್ಥರ ಕಡೆಯಿಂದ ಕನ್ನಡದ ವಚನಗಳನ್ನು ಬರೆಸಿದ್ರು, ಕೀರ್ತನೆಗಳನ್ನು ಬರೆಸಿದ್ರು. ಅವರ ಮೂಲಕ ಬಂದಂತಹದ್ದು ಮುಂದೆ ಕೀರ್ತನೆ ಸಾಹಿತ್ಯ ಶ್ರೀಪಾದರಾಜರಿಂದ, ವ್ಯಾಸತೀರ್ಥರಿಂದ, ವಾದರಾಜರಿಂದ ಪರಿಪುಷ್ಟವಾಗಿ ಬೆಳೀತು. ಹೀಗೆ ವ್ಯಾಸಪಂಥ ದಾಸಪಂಥ ಆಯಿತು. ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥ ದಾಸರುಗಳಂಥ ಅನುಭಾವಿಗಳನ್ನ ಜಗತ್ತಿಗೆ ಕೊಡ್ತು. ಅದಲ್ಲದೆ ಮಹಿಳೆಯರಾದಂಥ ಹೆಳವನಕಟ್ಟೆ ಗಿರಿಯಮ್ಮ, ಹರಪನಹಳ್ಳಿ ಭೀಮವ್ವ, ಗಲಗಲಿ ಅವ್ವ, ನಿಡಗುರ್ಕಿ ಜೀವುಬಾಯಿ ಇಂಥವರೆಲ್ಲ ಅದ್ಭುತವಾದ ಕೀರ್ತನೆಗಳನ್ನು ರಚಿಸಿ ಒಂದು ಗಂಗಾ ನದಿಯನ್ನ, ಕೀರ್ತನ ಗಂಗೆಯನ್ನು ಹರಿಸಿಬಿಟ್ರು. ಇದೆಲ್ಲಕ್ಕೂ ಮೂಲವಾಗಿ ನಿಂತಂಥವರು ಮಧ್ವಾಚಾರ್ಯ ಅನ್ನೋದನ್ನು ಮರಿಬಾರ್ದು. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕಾದದ್ದು, ದಕ್ಷಿಣ ಕನ್ನಡದಲ್ಲಿ, ಉತ್ತರ ಕನ್ನಡ ಇರೋರಿಗೆ ಗೊತ್ತಿರುತ್ತೆ, ಅದು ಅನಕ್ಷರಾಸ್ಥ ಹಳ್ಳಿಯ ಜನಕ್ಕೆ ವೇದ ಜ್ಞಾನವನ್ನು ಪಸರಿಸುವುದೇ ಹೇಗೆ ಅಂತ ಹೇಳಿ ತಮ್ಮ ಶಿಷ್ಯ ನರಹರಿ ತೀರ್ಥರ ಮೂಲಕ ಭಾಗವತದ ಆಟ, ದಶಾವತಾರದ ಆಟ ಅಂತ ಶುರು ಮಾಡಿದರು. ಅದರ ಮೂಲಕ ಒಂದು ಕಲಾ ಮಾಧ್ಯಮವನ್ನೇ ಶುರು ಮಾಡಿದರು. ಆಚಾರ್ಯರ ಗ್ರಂಥ ರಚನೆ ಬಹಳ ದೊಡ್ಡದಾದದ್ದು. ಆ 37 ಗ್ರಂಥಗಳನ್ನು ಸರ್ವಮೂಲ ಗ್ರಂಥಗಳು ಅಂತ ಕರಿತೇವೆ. ಬೆರಗಾಗ್ತದೆ ಹಾಕ್ತದೆ ಒಂದ್ಸಲ ನೋಡಿದಾಗ, ಒಂದು ಜೀವನದಲ್ಲಿ ಬರೆಯೋಕೆ ಸಾಧ್ಯ ಇದೆಯಾ ಅಂತ. ಸೂತ್ರ ಪ್ರಸ್ಥಾನದ ಮೇಲೆ 4 ಕೃತಿಗಳನ್ನ, ಗೀತಾ ಪ್ರಸ್ಥಾನದ ಮೇಲೆ 2 ಗ್ರಂಥಗಳನ್ನ, ಉಪನಿಷತ್ ಪ್ರಸ್ಥಾನದಲ್ಲಿ ಪ್ರಧಾನವಾದಂಥ 10 ಉಪನಿಷತ್ತುಗಳಿಗೂ ಭಾಷ್ಯ ಬರೆದದ್ದು. ವಿಶೇಷ ಅಂದರೆ ಹೆಚ್ಚಿನ ವಿದ್ವಾಂಸರು ಐತರೇಯ ಉಪನಿಷತ್ತಿನ 3 ಅಧ್ಯಾಯಗಳಿಗೆ ಮಾತ್ರ ವ್ಯಾಖ್ಯಾನ ಮಾಡಿದರೆ, ಮಧ್ವಾಚಾರ್ಯರು ಐತರೇಯದ ಅಧ್ಯಾತ್ಮದ ಇಡೀ ಉಪನಿಷತ್ ಖಂಡಕ್ಕೆ 9 ಅಧ್ಯಾಯಗಳಿಗೂ ಭಾಷ್ಯ ಬರೆದಿದ್ದಾರೆ. ಶ್ರುತಿ ಪ್ರಸ್ಥಾನದಲ್ಲಿ ಋಗ್ವೇದದ 40 ಸೂಕ್ತಗಳಿಗೆ ಅಧ್ಯಾತ್ಮದ ಅರ್ಥ ಬರೆದದ್ದಲ್ಲದೆ, ಐತರೇಯ ಬ್ರಾಹ್ಮಣದ ಕೆಲವು ಖಂಡಗಳಿಗೂ, ಮುಖ್ಯವಾಗಿ ಅರಣ್ಯಕದ ಮಹಾನಾಮನಿ ಖಂಡಕ್ಕೂ ವ್ಯಾಖ್ಯಾನ ಬರೆದು ಸಂಹಿತೆ, ಬ್ರಾಹ್ಮಣ ಮತ್ತು ಅರಣ್ಯಕಗಳನ್ನು ಸಮನ್ವಯವನ್ನು ಸಾಧಿಸಿದ್ದಾರೆ. ದೊಡ್ಡ ಕೆಲಸ ಇದು, 3 ಬೇರೆ ಬೇರೆ ಅಂದ್ಕೊಂಡವರಿಗೆ ಸಮನ್ವಯ ಸಾಧಿಸುವಂತಹದ್ದು. ಇನ್ನೊಂದು, ಇತಿಹಾಸ ಪುರಾಣಗಳ ಸಮನ್ವಯಕ್ಕಾಗಿ ಮಹಾಭಾರತ, ಭಾಗವತಗಳ ಹೃದಯವನ್ನು ತೋರಿಸುವಂಥ 3 ಕೃತಿಗಳನ್ನು ಬರೆದಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ, ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ಅದು ಮ್ಯಾಗ್ನಮ್ ಓಪಸ್, ಮಾಸ್ಟರ್ ಪೀಸ್. ಮಹಾಭಾರತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ಅಂತ ಯಮಕ ಭಾರತ ಅಂತ, ಭಾಗವತ ತಾತ್ಪರ್ಯ ನಿರ್ಣಯ. ಪ್ರಮಾಣ ಪ್ರಮೇಯಗಳ ಬಗ್ಗೆ 9 ಗ್ರಂಥಗಳನ್ನು ಬರೆದಿದ್ದಾರೆ. ಜೀವನದಲ್ಲಿ ವ್ಯಕ್ತಿ ಹೇಗೆ ಬದುಕಬೇಕು, ಗೃಹಸ್ಥನಾಗಿ ಬದುಕಬೇಕು, ಅಷ್ಟೇ ಅಲ್ಲ ಸನ್ಯಾಸಿಗಳೇ ಹೇಗೆ ಇರಬೇಕು ಅನ್ನೋದಕ್ಕೆ 7 ಗ್ರಂಥಗಳನ್ನು ಬರೆದಿದ್ದಾರೆ. ಸ್ತೋತ್ರ ಸಾಹಿತ್ಯದಲ್ಲಿ ಒಂದು ಸ್ತುತಿ ಇದೆ, ಮತ್ತೊಂದು ಸಂಗೀತ ಪ್ರಧಾನವಾದ ಹಾಡು ಗಬ್ಬಗಳ ಸಂಕಲನ ಇದೆ. ಮೊದಲನೇದು ನಖಸ್ತುತಿ ಅಂತ ಕರಿತೇವೆ, ನರಸಿಂಹ ನಖಸ್ತುತಿ ಅಂತ. ಯಾರಾದರೂ ವಾಯುಸ್ತುತಿಯನ್ನು ಚೆನ್ನಾಗಿ ಓದ್ಕೊಂಡಿದ್ರೆ ಅದು ಅರ್ಥ ಆಗುತ್ತೆ. ಅವ್ರ ಶಿಷ್ಯರಾದಂಥ ತ್ರಿವಿಕ್ರಮ ಪಂಡಿತಾಚಾರ್ಯರು ಒಂದ್ಸಲ
ಮಧ್ವಾಚಾರ್ಯರ ಪೂಜೆ ಮಾಡೋದನ್ನು ನೋಡಿದಾಗ ಅವರ 3 ಅವತಾರಗಳು ಕಂಡುವಂತೆ ಬೆರಗಾಗಿ ಒಂದು ಸ್ತುತಿಯನ್ನು ಬರೆದ್ರು, ವಾಯುಸ್ತುತಿ ಅಂತ ಬರೆದ್ರು. ಅದನ್ನು ಗುರುಗಳಿಗೆ ತೋರಿಸಿದ್ರು. ಇಲ್ಲಿ ಒಂದು ಮಾತು ಹೇಳಬೇಕು, ಗುರುಗಳಂದ್ರೆ ಹೇಗಿರ್ತಾರೆ ಅಂದ್ರೆ ಬರೀ ಜ್ಞಾನ ಒಂದೇ ಅಲ್ಲ, ಅದು ಕರುಣೆಯ ಕಡಲು ಅಂತ. ಆ ತೋರಿಸಿದಾಗ ಹೇಳಿದ್ರಂತೆ, ಅಯ್ಯಪ್ಪ ನನ್ನ ಬಗ್ಗೆ ಬರೆದಿದ್ಯಪ್ಪ ನೀನು, ಗುರುಗಳ ಬಗ್ಗೆ ಬರೆದಿದ್ಯಾ, ಅದ್ರ ಹರಿ ಬಗ್ಗೆ ಬರೀಲಾರದೆ ಗುರು ಬಗ್ಗೆ ಬರೀಬಾರ್ದು ಅಂತ ಹೇಳಿ ಒಂದು ಶ್ಲೋಕವನ್ನು ಕಟ್ತಾರೆ. ಅದು ನಖಸ್ತುತಿ ಅಂತ. ಈಗಾದ್ರೂ ವಾಯುಸ್ತುತಿ ಹೇಳ್ಬೇಕಾದ್ರೆ ನಖಸ್ತುತಿ ಹೇಳಿಯೇ ಶುರು ಮಾಡ್ಬೇಕು. ಅಲ್ಲಿ ಒಂದು ಶ್ಲೋಕ ಎಂಥ ಪಾಂಡಿತ್ಯಪೂರ್ಣವಾದದ್ದು ಅಂದ್ರೆ, ಇರುವ 4 ಸಾಲುಗಳಲ್ಲಿ ಮೊದಲನೇ 2 ಸಾಲಿಗೆ ಒಂದು ಛಂದಸ್ಸು ಬೇರೆ, ಎರಡನೇ 2 ಸಾಲಿಗೆ ಒಂದು ಛಂದಸ್ಸು ಬೇರೆ. ಎಂತ ಅದ್ಭುತ ಅದು. ಪಾಂತ್ವ ಸ್ಮಾನ್ ಪುರಹೂತ ವೈರಿ ಬಲವನ್ ಅಂತ ಶುರು ಆಗುವಂತ ಶ್ಲೋಕ ಮೊದಲಿನ 2 ಶಾಲೆಗಳಿಗೆ ಬಹಳ ಅದ್ಭುತವಾದಂತಹದ್ದು. ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ. ಶಾರ್ದೂಲ ವಿಕ್ರೀಡಿತ ಯಾಕೆ ಹಾಕ್ಬೇಕು ಅಂದ್ರೆ, ನರಸಿಂಹನ ನಖ ಅಂದಾಗ ಪಿಸುಮಾತಲ್ಲಿ ಹೇಳೋಕ್ಕಾಗಲ್ಲ, ಅದನ್ನು ಗಟ್ಟಿಯಾಗಿ ಹೇಳಬೇಕಾಗತ್ತೆ. ಅದು ಸಿಂಹ ಬಂದಂಗೆ ಬರ್ಬೇಕು, ಅದು ಸಿಂಹದ ಓಟ, ಅದು ಜೋರಾಗಿ ಬರಬೇಕು. ಮುಂದಿನ 2 ಸಾಲು ಸೃಗ್ಧರ ಅಂತ, ಸೃಗ್ಧರ ಛಂದಸ್ಸಲ್ಲಿ ಬರೆದ್ರು. ಯಾಕೆ ಹಿಂಗೆ ಮಾಡಿದ್ರು? ಯಾಕಂದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಬರೆದಂತಹ ವಾಯುಸ್ತುತಿ ಇರೋದು ಸೃಗ್ಧರ ಛಂದಸ್ಸಲ್ಲಿದೆ. ತಾನು ಬರೆದದ್ದು ಬೇರೆ ಛಂದಸ್ಸು, ಶಿಷ್ಯ ಬರೆದದ್ದು ಬೇರೆ ಆಗಬಾರದು ಅಂತ ಹೇಳಿ ಮೊದಲಿನ 2 ಸಾಲುಗಳನ್ನ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ, ಕಡೆ 2 ಸಾಲುಗಳನ್ನ ಸೃಗ್ಧರ ಬರೆದು ಮುಂದೆ ವಾಯುಸ್ತುತಿಗೆ ಪೀಠಿಕೆ ಆಗುವಾಗ ಬರೆದಿದ್ದಾರೆ. ತಾವು ಗಮನಿಸಬೇಕು, ಆ ಮಾತಿನ ಲಯನೇ ಬದಲಾಗುವಂತಹದ್ದು. ಪಾಂತ್ವ ಸ್ಮಾನ್ ಪುರಹೂತ ವೈರಿ ಬಲವನ್ ಮಾತಂಗ ಮತ್ಯದ್ಘಟ ಕುಂಭೋಚಾದ್ರಿ ವಿಪಾಟನಾಧಿಕ ಪಟೋ ಪ್ರತ್ಯೇಕ ವಜ್ರಾಯಿತ. ಇದು ಶಾರ್ದೂಲ ವಿಕ್ರೀಡಿತ. ಮುಂದೆ ತಕ್ಷಣ ಬದಲಾಗುವಂಥದ್ದು ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಕರಾಧಾರಿತ ರಾತಿ ದೂರ ಪ್ರಧ್ವಸ್ತ್ವದ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ನಾಕಿ ವೃಂದೈ ಅಥವಾ ಭೂರಿ ಭಾಗ 2 ಪಾಠ ಇದೆ. ಚಲನೆನೇ ಬೇರೆ ಆಗ್ಬಿಡುತ್ತಲ್ಲಪ್ಪ ಬರೀಬೇಕಾದ್ರೆ. ಎಂಥದ್ದು ಯಾಕೆ ಬರೋದ್ರು ಅಂದ್ರೆ, ಶಿಷ್ಯ ಬರೆದು ಸೃಗ್ಧರಾದಲ್ಲಿ, ವಾಯುಸ್ತುತಿ ಬರೋದೇ ಸೃಗ್ಧರಾದಲ್ಲಿ. ಎಷ್ಟು ಚಂದ ಅದು. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಮೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂಶ ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ. ಆ ಛಂದಸ್ಸಿಗೆ ಹೊಂದ್ಕೊಳ್ಳಿ ಅಂತ ಹೇಳಿ ತಮ್ಮ ಪಾಂಡಿತ್ಯ ಮತ್ತು ಕರುಣೆಯನ್ನು ಎರಡೂ ತೋರಿಸಿ ಬರೆದಂತಹ ಒಂದು ಸ್ತುತಿ ಇದು. ಅದ್ಭುತವಾದದ್ದು. ತಾವೆಲ್ಲ 12 ಸ್ತೋತ್ರಗಳನ್ನ ಕೇಳಿದ್ದೀರಿ. ಎಂಥ ಚಂದದ ಹಾಡುಗಳದನ್ನ ನಮ್ಮ ವಿದ್ಯಾಭೂಷಣರು ಕನ್ನಡಕ್ಕೆ, ಬನ್ನಂಜಿಯವರು ಕನ್ನಡಕ್ಕೆ ಮಾಡಿದಾಗ ಅದನ್ನು ವಿದ್ಯಾಭೂಷಣ್ ಕನ್ನಡದಲ್ಲಿ ಹಾಡಿದ್ದಾರೆ. ಬೇಡಿದ್ದ ನೀಡುವನು ತುಂಬ ಕರುಣೆಯ ಕಡಲು. ಅದೆಂಥ ಪಾದ್ರಿ ಅದು. ಅಂಥ ಹಾಡುಗಳನ್ನು ಬರೆದಿದ್ದಾರೆ. ಇದರೊಳಗೆ ಬಾಲ್ಯದಲ್ಲಿದ್ದಾಗ ಒಂದು ಕಂದುಕ ಸ್ತುತಿ ಅಂತ ಬರೆದಿದ್ರು. ಸಾಮಾನ್ಯವಾಗಿ ಪಂಡಿತರು ಒಪ್ಪೋದು 37 ಗ್ರಂಥಗಳನ್ನ ಸರ್ವಮೂಲ ಗ್ರಂಥಗಳು ಅಂತಾವೆ. ಕೆಲವು ಪಂಡಿತರು 51 ಗ್ರಂಥಗಳು ಅಂತ ಹೇಳ್ತಾರೆ. ಪ್ರಾಚೀನ ತತ್ವಜ್ಞಾನಕ್ಕೆ ಮಧ್ವಾಚಾರ್ಯರ ಕೊಡುಗೆ ಅಂದ್ರೆ ತತ್ವದ್ವಾದ ಅಂತ. ಸಾಮಾನ್ಯವಾಗಿ ದ್ವೈತ ಅಂತ ಹೇಳ್ತೀವಿ ನಾವು, ಅದರ ನಿಜವಾದ ಹೆಸರು ತತ್ವವಾದ ಅಂತ. ಆ ತತ್ವವಾದದ ಸಿದ್ಧಾಂತ ಮುಖ್ಯ ಅಂದ್ರೆ 2 ತತ್ವಗಳಿದ್ದಾವೆ ಜಗತ್ತಲ್ಲಿ. ಒಂದು ಸ್ವತಂತ್ರ ತತ್ವ, ಇನ್ನೊಂದು ಅಸ್ವತಂತ್ರ ತತ್ವ ಅಂತ. ಬಹಳ ಚೆನ್ನಾಗಿರುವಂಥ ಮಾತದು. ಭಗವಂತ ಒಬ್ಬನೇ ಸ್ವತಂತ್ರ ತತ್ವ, ಸರ್ವತಂತ್ರ ಸ್ವತಂತ್ರನಾಗಿರೋ ಭಗವಂತ ಮಾತ್ರ. ಉಳಿದವೆಲ್ಲವೂ ಅಸ್ವತಂತ್ರವಾಗಿರುವಂಥವು ಅಂತ. ಅಂದ್ರೆ ಇಡೀ ಜಗತ್ತೇನಿದೆಯೋ, ಅವನ ಸೃಷ್ಟಿ ಏನಿದೆಯೋ ಅಸ್ವತಂತ್ರವಾದದ್ದು, ಅವನು ಹೇಳಿದ ಹಾಗೆ ನಡೆಯುವಂಥದ್ದು ಅಂತ. ದೇವರು ಒಬ್ಬನೇ, ದೇವತೆಗಳ ಅನೇಕ ಅಂತ ಹೇಳ್ತಾರೆ. ದೇವತೆಗಳು ಹೇಗಾದ್ರು ಅವರೆಲ್ಲ ಜೀವಿಗಳೇ, ಭಗವತ್ ಸಾಕ್ಷಾರದಿಂದ, ಸಾಧ್ಯತೆಯಿಂದ, ಸಾಧನೆಯಿಂದ ಸಾಕ್ಷಾತ್ಕಾರ ಮಾಡಿಕೊಂಡು ಗುರುಗಳಾಗಿ ನಿಂತಂಥವ್ರು ಅಂತ. ಮುಖ್ಯವಾದ ಸಿದ್ಧಾಂತ ಮಧ್ವ ಸಿದ್ಧಾಂತದಲ್ಲಿ ಬರುವುದು ಅಂದ್ರೆ, ಭಗವಂತ ಬಿಂಬ ಆದ್ರೆ ನಾವೆಲ್ಲ ಪ್ರತಿಬಿಂಬಗಳು ಅಂತ. ಬಿಂಬ ಒಂದೇ, ಬಿಂಬಕ್ಕೆ ಅದರದೇ ಒಂದು ರೂಪ ವ್ಯಕ್ತಿತ್ವ ಇದೆ, ಪ್ರತಿಬಿಂಬಕ್ಕಿಲ್ಲ. ನಾನು ನಿಂತ್ಕೊಂಡಾಗ 100 ಕಡೆ ಕ್ಯಾಮ್ರಾ ಇಟ್ಟು 100 ಫೋಟೋ ತೆಗೆದ್ರೆ ಅವೆಲ್ಲ ಪ್ರತಿಬಿಂಬಗಳು. ಅಲ್ಲೆಲ್ಲ ಕಡೆ ಬೇರೆ ಬೇರೆಯಾಗೆ ಕಾಣಿಸ್ತೇನೆ ನಾನು, ಆದ್ರೆ ನಾನಿರೋದೊಬ್ಬನೇ. ಬಿಂಬ ಸತ್ಯವಾದದ್ದು, ಇದು ಆದದ್ದಲ್ಲ. ಹಾಗಾದ್ರೆ 3 ಇದ್ದಾವೆ. ಭಗವಂತ ಇದ್ದಾನೆ, ಜೀವ ಇದ್ದಾನೆ, ಜಡ ಪ್ರಪಂಚ, 3 ಇದ್ದಾವೆ. ಮಧ್ವಾಚಾರ್ಯ ಚಂದ ಹೇಳ್ತಾರೆ, ಜೀವ ನಡುವೆ ಇದ್ದಾನೆ, ಭಗವಂತನ ಕಡೆ ತಿರ್ಕೊಂಡ್ರೆ ಮೋಕ್ಷ ಆಗತ್ತೆ, ಜಡ ಪ್ರಪಂಚಗಳ ಸಿಕ್ಕಾಕೊಂಡ್ರೆ ಸಂಸಾರದಲ್ಲಿ ಸಿಕ್ಕಾಕೋತಾನೆ, ಚಕ್ರದಲ್ಲಿ ಸಿಕ್ಕಾಕೋತಾನೆ. ಆದ್ರಿಂದ ಜೀವ ಯಾವಾಗಲೂ ಭಗವಂತನ ಕಡೆಗೆ ಮುಖ ಮಾಡಿ ಇರಬೇಕು ಅಂತ ಭಕ್ತಿ ಪಂಥವನ್ನು ಹೇಳಿದಂಥವ್ರು.